ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ವಿಚಾರದಲ್ಲಿ ಒಂದಿಷ್ಟು ಮಾತಿನ ಮತಾಪಗಳು ಆ ಕಡೆ ಈ ಕಡೆ ಸಿಡಿದಿದೆ. ಶೋಭಾ ಕರಂದ್ಲಾಜೆ ಒಂದು, CM ಒಂದು, ಪರಮೇಶ್ವರ್ ಅವರು ಮಾತ್ರ ಏನೀಗ ಕೊಟ್ಟರೆ ನಮ್ಗೆ ಅಗತ್ಯ ಇಲ್ಲ, ಕೊಟ್ಟರೆ ಅದು ತುಷ್ಟೀಕರಣ ಆಗಲ್ಲ ಅಂದಿದ್ದಾರೆ. ಇಲ್ಲ, ಆಗತ್ತೆ, ಅದು ತುಷ್ಟೀಕರಣನೇ, ಅನುಮಾನ ಇಲ್ಲ. ಪದೇ ಪದೇ ಸಂವಿಧಾನದ ಅಡಿಯಲ್ಲಿ ಮಾತನಾಡೋ ನೀವು ಅದೇ ಸಂವಿಧಾನದ ಅಡಿಯಲ್ಲಿ ಇದನ್ನು ಕೊಡೋಕ್ಕೆ ಬರಲ್ಲ. ನಂಬರ್ 1. ನಂಬರ್ 2, ಕೊಡೋದೇ ಆದರೆ ಬೇರೆಯವ್ರಿಗೂ ಕೊಡಿ ಅಂತಲೇ ಹೇಳ್ತಿರೋದು. ಬಂದೇ ಬರುತ್ತೆ. ಅದು ತುಷ್ಟೀಕರಣ ಬೇಡ. ಹಂಗಾರೆ ಅವರೆಲ್ಲ ಏನು ನಿಮ್ಮದು ಬದ್ಧ ವೈರಿಗಳ, ನಿಮ್ಗೇನು ದಯಾದಿಗಳ ಬೇರೆಯವರೆಲ್ಲ? ಹಂಗಾರೆ ನೀವು ಬೇರೆ ಬಹುಸಂಖ್ಯಾತರ ವಿರೋಧಿಗಳು ನೀವು ಅಂತಾಗತ್ತೆ. ತುಷ್ಟೀಕರಣನೇ ಅದು, ಅನುಮಾನನೇ ಇಲ್ಲ ಅದರಲ್ಲಿ. ಎಸ್, ಮ್ಯಾಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮಾಡಿದ್ದೀರಿ, ನಮಗೂ ಮಾಡಿ ಅಂತ ಕೇಳಿದ್ವಿ. ಬಟ್ ಆ ಥರದ್ದು ಏನು ತೀರ್ಮಾನ ಆಗಿಲ್ಲ. ಬಿಜೆಪಿ ತುಷ್ಟೀಕರಣ ಎಲ್ಲೆಯನ್ನ ಮೀರಿದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇದು ಬಿಜೆಪಿಯವರ ಸುಳ್ಳು ಆಪಾದನೆ. ಆಗಸ್ಟ್ ತಿಂಗಳಲ್ಲೇ ರೆಕಮೆಂಡ್ ಮಾಡಿದ್ರು ಮುಸಲ್ಮಾನರಿಗೆ ಸಿವಿಲ್ ವರ್ಕ್ಸ್ ಅಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ. ನೀವು ಅದನ್ನ ರೆಕಮೆಂಡ್ ಮಾಡಿದೀರಿ. KTTP ಆಕ್ಟ್ ಅನ್ನೇ ತಿದ್ದುಪಡಿ ಮಾಡಬೇಕು ಅನ್ನೋಂತ ರೆಕಮೆಂಡೇಶನ್ ಆಗಿದೆ. ಲಾ ಡಿಪಾರ್ಟ್ಮೆಂಟ್ HK ಪಾಟೀಲ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೈಲ್ ಅಲ್ಲಿ ಅದು ಕಾಣಿಸ್ತಾ ಇದೆ. ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ನಾವು ತುಷ್ಟೀಕರಣ ಮಾಡ್ತಕ್ಕಂಥದ್ದು ಆಗಲಿಲ್ಲ, ಅದರ ಅಗತ್ಯನೂ ಇಲ್ಲ. ಅವರ ಸಂಸ್ಕೃತಿ ಅಂದ್ರೇನು? ನಿಮ್ಮ ಸಂಸ್ಕೃತಿನೂ ಅದು ತೋರಿಸ್ತಿಲ್ವಾ? ಹಂಗಾರೆ ಅವರ ಸಂಸ್ಕೃತಿ ಅಂದರೆ ನಿಮ್ಮ ಸಂಸ್ಕೃತಿ ಏನಂಗಾರೆ? ಮುಸ್ಲಿಮರು ಇಲ್ಲದನ್ನು ಮೈ ಮೇಲೆ ಎಳ್ಕೊಂಡ್ರೆ ಹಾಗೆ ಆಗೋದು. ನನ್ನ ಪ್ರಕಾರ ಕೊಡಿ, ಅದೇನು ತಪ್ಪಲ್ಲ, ಕೊಡಿಪ್ಪ. ಲಿಂಗಾಯತರಿಗೂ ಕೊಡ್ರಪ್ಪ, ಎಲ್ಲರೂ ಗೌಡ್ರಿಗೂ ಕೊಡಿ. ಯಾಕೆ ಅವ್ರು ನಿಮ್ಗೆ ಓಟ್ ಹಾಕಿಲ್ವಾ? ಓಟ್ ಹಾಕಿದ್ದಾರೆ. ಅವರೇ ನಿಮ್ಮ ಮನೆ ಜೀತದಾಳಗಳ? ಹಂಗಾರೆ ಕೊಡಿ ಅವ್ರಿಗೂ, ಕುರುಬರಿಗೂ ಕೊಡಿ. ಬರೀ ಮುಸ್ಲಿಮರಷ್ಟೇ? ಬರೀ ಅವ್ರಿಗೆ ಯಾಕೆ ಕೊಡಬೇಕು? ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನರು ಇದ್ದಾರೆ, ಎಲ್ಲರಿಗೂ ಕೊಡಿ, ಕೊಡ್ರಿ ಎಲ್ಲರಿಗೂ. ಎಸ್, ಅಬಕಾರಿ ಇಲಾಖೆ ಹಗರಣ ವಿಚಾರದಲ್ಲಿ ರಾಜಕೀಯ ಬ್ರಾಹ್ಮಣರಿಗೂ ಕೊಡಿ, ಸರ್, ಅವ್ರಿಗೂ ಕೊಡ್ರಿ. ಯಾಕೆ ಕೊಡಬಾರ್ದು? ಆಕ್ಚುಲಿ ಯಾರು ಒಳ್ಳೆ ಕೆಲಸ ರಜಾಕರೇ ದೇವರಾದಾಗ ಬ್ರಾಹ್ಮಣರು ಯಾಕೆ ದೇವ್ರು ಹಾಕ್ಬಾರ್ತಾವಾಗ? ಅಲ್ಲ, ಕೆಲಸ ಕೊಡಬೇಕು ಸರ್ ಜಾಸ್ತಿ ಮೇಲೆ. ಅಬಕಾರಿ ಇಲಾಖೆ ಹಗರಣ ವಿಚಾರದಲ್ಲಿ ರಾಜಕೀಯ ವಾಕ್ಸಮರ. 700 ಕೋಟಿ ಅಬಕಾರಿ ಹಗರಣ ಅಂತ ಹೇಳಿ ಪ್ರಧಾನಿ ಮೋದಿ ಮತ್ತೆ ಹೇಳ್ತಾನೆ ಇದ್ರೆ, ಮುಖ್ಯಮಂತ್ರಿ ಇವತ್ತು ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲೇನಾದ್ರೂ ಒಂದೇ ಒಂದು ಪೈಸೆ ಭ್ರಷ್ಟಾಚಾರ ಮಾಡಿದ್ರೆ ನಾನು ರಾಜಕೀಯ ಬಿಡ್ತೀನಿ, ನಮ್ಮವರ ವಿರುದ್ಧ ಆರೋಪ ಮಾಡ್ತಿರೋ ಪ್ರಧಾನಿಯವರು ರಾಜಕೀಯ ಬಿಡ್ತಾರಾ ಅಂತ ಮುಖ್ಯಮಂತ್ರಿಗಳ ಸವಾಲದು. ಓಕೆ, ಆಲ್ ರೈಟ್. ಇನ್ನು ರಜಾಕರು ಮುಸ್ಲಿಮರಲ್ಲ ಅಂತ ಪ್ರಿಯಾಂಕ ಖರ್ಗೆ ಅವರ ಅಧ್ಯಯನ ಪೂರ್ಣ ಪ್ರತಿಪಾದನೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟವರು, ಅವ್ರಿಗೆ ಯೋಗಿ ಆದಿತ್ಯನಾಥ್ಗೆ ಇತಿಹಾಸನೇ ಗೊತ್ತಿಲ್ಲ ಇರ್ಬೋದು. ನಮ್ಮ ಮನೆ ಸುಟ್ಟಿದ್ದು ರಜಾಕರು, ಅವ್ರ ಮನೇನ, ಮುಸ್ಲಿಮರಲ್ಲ. ಅವ್ರನ್ನ ದೂರಕ್ಕಾಗತ್ತಾ ಮುಸ್ಲಿಮರನ್ನ? ಅದಕ್ಕೂ ಸುಟ್ಟಿದ್ದು ನಮ್ಮನೆ, ಹೋಗಿದ್ದು ನಮ್ಮವರ ಜೀವ. ಇದರಿಂದ ಯೋಗಿಗೆ ಏನಾಗಬೇಕು? ಪ್ರಿಯಾಂಕ ಖರ್ಗೆ ಗರಮ್ಮು. ಇಷ್ಟೆಲ್ಲ ಮಾತಾಡೋರಿಗೆ ದಲಿತರಿಗೆ ದೇಗುಲ ಪ್ರವೇಶ ಕೊಡಿಸ್ಬೇಕ್ರಿ, ಪ್ರವೇಶ ಕೊಡ್ತಾರೋ ಅಂತ ಕೇಳಕ್ಕೆ ಕೊಡಲ್ಲ ಅಂದವ್ರ ಮನೆ ಆಸ್ತಿ ಅಲ್ಲ ಅದು. ಯಾವನಾದರೂ ಅಲ್ಲಿ ಈ ದೇಗುಲಕ್ಕೆ ಇಂಥವರಿಗೆ ಪ್ರವೇಶ ಇಲ್ಲ ಅನ್ನೋಕ್ಕೆ ಅದು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ, ಕೊಡಬೇಕು. ಯಾಕೆ ಕೊಡಲ್ಲ? ಯಾಕೆ ಕೊಡಬಾರ್ದು? ಕೊಡದೇ ಇರೋಕ್ಕಾಗಿರೋದೇನಲ್ಲಿ? ಅವ್ರೇನು ಆ ದೇವರುಗಳು ಪೂಜೆ ಮಾಡಲ್ವಾ? ದಾಟ್ ಈಸ್ ದ ನಿಲುವು. ಅದನ್ನು ಎಳ್ಕೊಂಬಂದು ಇದಕ್ಕೆ ತಿಪ್ಪೆ ಹಾಕಬೇಡಿ ತಂದು ನೀವು. ರಜಾಕರು ಮುಸ್ಲಿಮರಲ್ಲ. ರಜಾಕರ ದೇವ್ರು ಯಾರು? ಮುಸ್ಲಿಮರ ದೇವ್ರು ಯಾರು? ಓಕೆ, ಹಾಗಾದರೆ ಮುಸ್ಲಿಮರಲ್ಲಿ ಒಳಪಂಗಡಗಳಿವೆ. ಶಿಯಾ ಮತ್ತು ಸುನ್ನಿ. ಶಿಯಾ ಒಂದೇ ಅಲ್ರಿ, ಬೇಜಾನ್ ಬೇರೆ ಒಳ್ಳೆ ಕಥೆ ಆಯ್ತು. ಹಿಸ್ಟ್ರಿ ಬೇರೆನೂ ಆಯ್ತಲ್ಲ, ಇದೆ. ಅವರೆಲ್ಲರ ದೇವರು ಅಲ್ಲ. ಒಟ್ಟಾರೆ ಬಂದಾಗ ಅವ್ರು ಏನಂತ ಹೇಳ್ತಾರೆ ಎಲ್ಲರಿಗೂ? ಮುಸ್ಲಿಮರು. ಹೌದು, ಕರೆಕ್ಟ್. ಹೌದು. ಅದ್ಯಾಕೆ ಬೇರೆ ಬೇರೆ ಅಂತ ಟ್ರೀಟ್ ಮಾಡಲ್ಲ ನೀವು ಅವ್ರನ್ನ? ಅಲ್ಲಿ ಬರೀ ಮುಸ್ಲಿಮರು, ಅಲ್ಲಿ ಯಾಕೆ ಮುಸ್ಲಿಮ್ ಅಂತ ಟ್ರೀಟ್ ಮಾಡ್ತೀರಿ? ಇಲ್ಲಿ ಮಾತ್ರ ಜಾತಿಗಳನ್ನು ನೋಡ್ತಾರೆ. ಇಲ್ಲಿ ಮಾತ್ರ ರಜಾಕರು ಬೇರೆ, ಇದು ಹೆಂಗೆ ಬೇರೆ ಆಗ್ತಾರೆ? ರಜಾಕರು ಬೇರೆನೇ ನಿಜ. ಪ್ರಿಯಾಂಕ ಸರ್, ಒಪ್ಕೋತೀನಿ ನಾನು ನಿಮ್ಮದು ವಾದನ. ಅವರಷ್ಟು ಕ್ರೌರತ್ವ ಇದೆಯಲ್ಲ, ಕ್ರೂರಿ, ಅದು ಬೇರೆಯವರು ಕಡಿಮೆ ಇತ್ತು, ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆ ಇತ್ತು ಅವರ ಕ್ರೌರ್ಯ. ಅದನ್ನೂ ಚರಿತ್ರೆನೂ ಒಪ್ಕೊಳ್ಳೋಕ್ಕಾಗದೇ ಇರೋ ಮನಸ್ಥಿತಿ ಕೊಟ್ಟೋದ್ರ ಓಟ್ಗೋಸ್ಕರ. ಆಲ್ ರೈಟ್, ಸುಟ್ಟಿದ್ದು ನಮ್ಮನೆ, ಹೋಗಿದ್ದು ನಮ್ಮನೆ, ಅವ್ರ ಜೀವ. ಯೋಗಿಗೇನಾಗಬೇಕು? ಯೋಗಿಗೇನಾಗಬೇಕು? ಆಸ್ತಿ ಬರಬೇಕೇ? ಎಂಥದ್ದು ಇಲ್ಲ. ಬಟ್ ರಿವರ್ಸ್ ವೈಸ್ ಪ್ರಶ್ನೆ ಕೇಳ್ತೀನಿ. ಏನು ಸರ್?
ಇಲ್ಲಿ ಹೋಗಿದ್ದು ನಮ್ಮನೆ, ಹೋಗಿದ್ದು ನಮ್ಮವರ ಜೀವ. ಇದರಿಂದ ಯೋಗಿಗೆ ಏನಾಗಬೇಕು? ಪ್ಯಾಲೆಸ್ಟೈನಲ್ಲಿ ಹೋಗಿರೋದು ನಿಮ್ಮನೆ ಅಲ್ವಲ್ಲ? ಕಾಂಗ್ರೆಸ್ನವ್ರು ಯಾಕೆ ಲಬ 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 ಅಂತೀರಿ, ಅಥವಾ ಬೇರೆ ಬೇರೆಯವರೆಲ್ಲ ಅಂತೀರಿ? ಯಾರ್ದೋ ಅಲ್ಲಿ ಯಾಕಂತೀರಿ? ಪಾಕಿಸ್ತಾನದ್ದು ಲಬ 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 ಅಂತ ಯಾಕಂತೀರಿ? ನಿಮ್ಮನೆ ಏನು ಹೋಗಿಲ್ವಲ್ಲ? ನಿಮ್ಮ ಮನೆಯವರು ಯಾರು ಇಲ್ವಲ್ಲ ಅಲ್ಲಿ? ಇಲ್ಲ. ಏನಕ್ಕೆ ಮತ್ತೆ ನೀವು ತಲೆ ಕೆಡ್ಸ್ಕೋಬೇಕು? ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಹೌದು. ರಜಾಕರನ್ನು ಡಿಫೆಂಡ್ ಮಾಡ್ಕೊಳ್ಳೋಂತಹ ದೌರ್ಭಾಗ್ಯಯುತ ಸನ್ನಿವೇಶಕ್ಕೆ ಪ್ರಿಯಾಂಕ ಖರ್ಗೆ ಹೋಗಬಾರ್ದು. ಅಲ್ಲ, It's very unfair. ಯಾರನ್ನೋ ವಿರೋಧ ಮಾಡೋಕ್ಕೋಸ್ಕರ ಸ್ವತಃ ಕುಟುಂಬವೇ ಅನುಭವಿಸಿದ ಸಂಕಟವನ್ನ ಇವತ್ತಿನ ಅಧಿಕಾರಕ್ಕೋಸ್ಕರ ನಾನು ಡಿಫೆಂಡ್ ಮಾಡ್ತೀನಿ. ನೀವು ಬೇರೆ ಅಟ್ಯಾಕ್ ಮಾಡಿ ಯೋಗಿನ, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹೌದು, ಪೊಲಿಟಿಕಲಿ ನಿಮಗೆ ರೈಟ್ ಇದೆ, ತಪ್ಪಲ್ಲ. ಎಸ್. ಇನ್ನು ಬಂಡೀಪುರ ರಕ್ಷಿತಾರಣ್ಯದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡಬೇಕು ಅನ್ನೋ ವಿಚಾರ ಇದೆಯಲ್ಲ ಅಂತ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಪರಮೇಶ್ವರ್ ಮಾತ್ರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಿಂದೆಯೂ ರಾತ್ರಿ ಸಂಚಾರಕ್ಕೆ ಅವಕಾಶ ಇತ್ತಲ್ವಾ, ಈಗ ಅದನ್ನು ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತಿದ್ದಾರೆ. ಅದು ಚರ್ಚೆಗೆ ಈಗ ಮತ್ತೆ ಅವಕಾಶ ಮಾಡಿ ಕೊಡ್ತಾ ಇದೆ. ಭಾಳ ವಿಚಾರಗಳಿಗೆ ಹಿಂದೆ ಪರಿಚಯ ಇತ್ತು ಅಂತ ಅಂದ್ಬಿಟ್ಟು ಮತ್ತೆ ಮಾಡ್ತೀರಾ ಈಗ? ಹಾಗಾದ್ರೆ ಮತ್ತೆ ಯಾಕೆ ಮಾಡಲಿಲ್ಲ ಪರಮೇಶ್ವರ ಹೇಳಿ ನನಗೆ? ಅವ್ರದ್ದೇ ಸರ್ಕಾರ ಇತ್ತು. ಯಾಕೆ ಒಮನ್ ಚಾಂಡಿ ಬಂದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಕೇಳಿದಾಗ ಡಾಕ್ಟರ್ ಪರಮೇಶ್ವರ್ ಅವರೇ ಯಾಕೆ ಮಾಡಲಿಲ್ಲ ಹೇಳಿ? 2013 ಹೇಳಿ, ಯಾಕೆ ಮಾಡಲಿಲ್ಲ? ಅಥವಾ ನಾನು ನಿನ್ನೆ ಹೇಳದಂಗೆ ನಿಮ್ಮ ಪರಮಾಪ್ತ ಮಿತ್ರನಂತೆ ಕಂಗೊಳಿಸುತ್ತಿದ್ದ ಆ ಕಾಲಕ್ಕೆ ಪಿಣರಾಯಿ ವಿಜಯನ್ ಲೆಫ್ಟ್ ಪಾರ್ಟಿ ಯಾಕೆ ಮಾಡಲಿಲ್ಲ ಹೇಳಿ? 10 ಕಾಗದ ಬರೆದ್ರುವೆ ಯಾಕೆ? ವೈ? ಹೈಕೋರ್ಟ್ಗೆ ವಿಷಯ ಪ್ರಸ್ತಾಪನೆ ಆದಾಗ ಕರ್ನಾಟಕದ ಸ್ಟ್ಯಾಂಡ್ ಏನು? ವನ್ಯಜೀವಿಗಳು ಬ್ಯಾಡ್ರಿ. ಏನ್ರಿ ರಾಹುಲ್ ಗಾಂಧಿನೇ ನೀವು ಕಡೆಗಣಿಸಿ ಪ್ರಿಯಾಂಕಾಗಿ ಇಷ್ಟೊಂದು ಇದು ತೋರಿಸ್ತಾ ಇದ್ದೀರಿ. ಚೇಂಜ್ ಆಗೋಯ್ತಾ ಅಲ್ಲೆಲ್ಲ ಪಾಲಿಟಿಕ್ಸ್? ಇನ್ಮಿಂದ ಪ್ರಿಯಾಂಕಾನ, ನೋ ರಾಹುಲ್ ಗಾಂಧಿ. ಪವರ್ಫುಲ್. ಹಾಗಾದ್ರೆ ರಾಹುಲ್ ಗಾಂಧಿ 5 ವರ್ಷ ವಯನಾಡಲ್ಲಿ ಇದ್ರಲ್ಲ, ಆಗ ಕೇಳಿದ್ರಲ್ಲ ಅವರು ವೇಣುಗೋಪಾಲ್ ಯಾಕೆ ಮಾಡಲಿಲ್ಲ ಹೇಳಿ? ಯಾರಾದ್ರೂ ಸರ್ಕಾರ ಇರಲಿ, ಕಾರಣಗಳಿದೆ ಅದಕ್ಕೆ. ಕ್ಯಾನ್ಸರ್ ಪೀಡಿತ ತಾಯಿಗೆ ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ, ಅದಕ್ಕೆ ಈ ಡಾಕ್ಟ್ರೇ ಕಾರಣ ಅಂತ ಚೆನ್ನೈನಲ್ಲಿ ಸರ್ಕಾರಿ ಆಸ್ಪತ್ರೆ, ಚೆನ್ನೈನ ಕಲೈನರ್ ಸೆಂಟಿನರಿ ಆಸ್ಪತ್ರೆಯಲ್ಲಿ ಬಾಲಾಜಿ ಜಗನ್ನಾಥನ್ ಕಾರಣ ಡಾಕ್ಟರ್ ಅಂತ ಅವ್ರಿಗೆ ಒಬ್ಬ ಮಗ ಹೋಗಿ ಅವನು ವಿಘ್ನೇಶನ್ ಅವನು ಯಾರೋ 7 ಸರಿ ಚಾಕುವಿಂದ ಚುಚ್ಚಿಬಿಟ್ಟಿದ್ದಾನೆ. ಈಗ ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಡಾಕ್ಟರ್ಗಳೆಲ್ಲ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾಲಿನ್ ಅವರು ಇಲ್ಲ ಇದು ಆಗಲ್ಲ ಕ್ರಮ ತಗೋತೀವಿ ನಾವು ಅಂತ ಏನು ಫುಲ್ ಓಡಾಡ್ತಿದ್ದಾರಂತೆ ಈಗ. ಇದು ಪರಿಸ್ಥಿತಿ ಚೆನ್ನೈನಲ್ಲಿ. ಇನ್ನು ದಲಿತರ ಮೇಲಿನ ದೌರ್ಜನ್ಯ ಕೇಸ್ನಲ್ಲಿ ಇತ್ತೀಚೆಗೆ ಜೀವಾವಧಿ ಶಿಕ್ಷೆಗಾಗಿತ್ತಲ್ಲ ಬರ್ಕುಂಬಿ ಗ್ರಾಮದ 98 ಮಂದಿ, ಹೈಕೋರ್ಟ್ನ ಧಾರವಾಡ ಪೀಠ ಈಗ ಜಾಮೀನು ಮಂಜೂರು ಮಾಡಿಬಿಟ್ಟಿದೆ ಅವರ ಆರೋಪಿಗಳಿಗೆ. ಅವರು ಮೇಲ್ಮನವಿ ಸಲ್ಲಿಸಿದ್ರು. 2 ನ್ಯಾಯಮೂರ್ತಿಗಳಿದ್ದ ವಿಭಾಗೀಯ ಪೀಠ ಈಗ ಕೊಪ್ಪಳ ಜಿಲ್ಲಾ ಕೋರ್ಟ್ ನೀಡಿದ ಆದೇಶಕ್ಕೆ ತಡೆ ಕೊಟ್ಟಿದ್ದಾರೆ. ಆರೋಪಿಗಳು ಕಳೆದ 10 ವರ್ಷದಿಂದ ಷರತ್ತುಗಳನ್ನು ಉಲ್ಲಂಘಿಸಿಲ್ಲ, ಘಟನೆ ಹಾಗೂ ಎಫ್ಐಆರ್ ದಾಖಲಾದ ಸಮಯದ ಬಗ್ಗೆ ಇರುವ ವ್ಯತ್ಯಾಸ, ಆರೋಪಿಗಳ ಗುರುತು ಪತ್ತೆಯಾಗಿಲ್ಲ ಅನ್ನೋ ಅಂಶಗಳನ್ನು ವಿಭಾಗೀಯ ಪೀಠ ಪರಿಗಣಿಸಿ ಆದೇಶವನ್ನು ಕೊಟ್ಟಿದೆ. ಈ ದರ್ಶನ್ ಬೇಲ್ ಪ್ರಕರಣದಲ್ಲಿ ಮೇಲ್ಮನವಿ ಹೋಗೋ ವಿಚಾರದಲ್ಲಿ ಗೃಹ ಇಲಾಖೆ ವಿಳಂಬ ಮಾಡ್ತಿದೆ ಅನ್ನೋದೊಂದು ಆರೋಪ. ಗೃಹ ಮಂತ್ರಿಗಳು ಅದನ್ನು ತಳ್ಳಿ ಹಾಕಿದ್ದಾರೆ. ಅವರು ಇಲ್ಲ, ಯಾವ ವಿಳಂಬನೂ ಆಗಿಲ್ಲ, ಎಲ್ಲ ಕಾನೂನಾತ್ಮಕವಾಗಿ ಅನುಸರಿಸಿ ಇಂಥ ಕೇಸಲ್ಲಿ ಹೆಂಗೆ ಮುಂದುವರಿಬೇಕೋ ಹಂಗೆ ಮಾಡ್ತಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇರ್ಬೋದು ಅವ್ರು ಕಾನೂನಾತ್ಮಕ, ಬಟ್ ಅದಕ್ಕೊಂದು ಟೈಮ್ ಲಿಮಿಟೇಷನ್ ಅಂತಿದೆ ಮೇಲ್ಮನವಿ ಹೋಗೋಕ್ಕೆ. ಅದ್ರೊಳಗಡೆ ನೀವು ಕಾನೂನಿನ ಪ್ರಕ್ರಿಯೆ ಮಾಡ್ಕೋಬೇಕು. ಏನು ಬೇಕಾದ್ರೂ ಇರ್ಬೋದು ಅದು, ಎಸ್ ಆರ್ ನೋ. ಇನ್ನು ಈಗಾಗಲೇ 14 ದಿನ ಆಯಿತು ಅವ್ರದ್ದು ಹೊರಗೆ ಬಂದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸದ್ಯಕ್ಕಿನ್ನೂ ಇತ್ಯರ್ಥ ಆದಂಗಿಲ್ಲ ಅದು ಆಪರೇಷನ್ನ. ಬಟ್ ಕೋರ್ಟಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಮಾಡಲೇಬೇಕು, ಇಲ್ಲಾಂದ್ರೆ ಪ್ಯಾರಲಿಸಿಸ್ ಆಗ್ಬಿಡುತ್ತೆ. ಏನು ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ಕೋರ್ಟ್. ಓಕೆ, ನಾನು ನೀವು ಕೂತ್ಕೊಂಡಲ್ಲ ಇಲ್ಲಿ ತೀರ್ಮಾನ ಮಾಡೋದು, ಅದನ್ನು ವಾಪಸ್ ಕೋರ್ಟ್ಗೆ ಹೋಗಬೇಕು. ಕೋರ್ಟ್ ವಿಲ್ ಹ್ಯಾವ್ ಟು ರೀಹಿಯರ್ ಇಟ್. ಓಕೆ, ಎಸ್. ಇನ್ನು ವಿಶ್ವದ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ ಎಲಾನ್ ಮಸ್ಕ್ ಮತ್ತು ವಿವೇಕ್ ರಾಮಸ್ವಾಮಿಗೆ ಟ್ರಂಪ್ ಮಹತ್ವದ ಜವಾಬ್ದಾರಿ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಪ್ರಭಾವಿ ಎನಿಸಿರುವಂತಹ ಎಫಿಷಿಯನ್ಸಿ ಶಾಖೆಯ ಹೊಣೆಯನ್ನು ಇಬ್ಬರಿಗೂ ಕೂಡ ವಹಿಸಿದ್ದಾರೆ. ಆಡಳಿತ ಯಂತ್ರಕ್ಕೆ ಸರ್ಜರಿ, ನೀತಿ ನಿರೂಪಣೆ, ಅನಗತ್ಯ ವೆಚ್ಚಗಳಿಗೆ ಕತ್ತರಿ, ಕೇಂದ್ರೀಯ ತನಿಖಾ ಸಂಸ್ಥೆಗಳ ಪುನರ್ರಚನೆಯಂತಹ ಕೆಲಸಗಳು ಇದರಡಿ ಬರುತ್ತವೆ. ಸೇವ್ ಅಮೆರಿಕಾ 2 ಚಳವಳಿಗೆ ಇದು ಅತ್ಯಂತ ಪ್ರಮುಖ ಅಂತಿದ್ದಾರೆ. ಇವರಿಬ್ಬರು ನನ್ನ ಆಡಳಿತಕ್ಕೆ ಮಾರ್ಗ ಸುಗಮವನ್ನು ಮಾಡಲಿದ್ದಾರೆ ಅಂತ ಟ್ರಂಪ್ ಅವರ ಅಭಿಪ್ರಾಯ. ಅದಾಗೆ ಸೆಪ್ಟೆಂಬರ್ 7ರಂದೇ ತಮಗೆ ಈ ಪದವಿ ಸಿಗುವ ಬಗ್ಗೆ ಎಲಾನ್ ಮಸ್ಕ್ ಮೊದಲೇ ಟ್ವೀಟ್ ಮಾಡಿದ್ರು ಎಕ್ಸ್ ಖಾತೆಯಲ್ಲಿ. ಈ ಮಧ್ಯೆ ಅಮೆರಿಕ ವಿದೇಶಾಂಗ ಮಂತ್ರಿ ಸ್ಥಾನಕ್ಕೆ ಮಾರ್ಕ್ ರುಬಿಯೋರನ್ನ ನೇಮಕ ಮಾಡಲು ಟ್ರಂಪ್ ಈಗ ಮುಂದಾಗಿದ್ದಾರೆ. ಏನಿದು ಎಫಿಷಿಯನ್ಸಿ? ನಮ್ಮಲ್ಲಿ ಯಾವ ಖಾತೆಗೆ ಕಂಪೇರ್ ಮಾಡಬಹುದು ಸರ್ ಇದನ್ನು? ಯಾವ ಖಾತೆಗೂ ಬರಕ್ಕಾಗ, ಇದೇ ಸಪರೇಟ್ ಇವ್ರದ್ದು. ಇದು ಹೊಸ ಖಾತೆ ಮಾಡಿರೋದು ಅವರು. ಓಕೆ, ಮತ್ತು ನಮ್ಮಲ್ಲಿ ಕಂಪೇರ್ ಮಾಡೋಕ್ಕೆ ನಾವೇನು ಬಕ್ರಾಗಳು ಅಂದ್ಕೊಂಡಿದ್ದೀರಾ? ನಮ್ಮ ಬಜೆಟ್ನಲ್ಲಿ
ಸರ್ಕಾರಿ ಸಂಬಳ, ಪಿಂಚಣಿ ಮತ್ತು ಇನ್ನಿತರ ಸೇವೆಗಳಿಗೆ ಹೋಗ್ತಾ ಇರೋ ದುಡ್ಡಿಗೂ ನಡೀತಿರೋ ಕೆಲಸಕ್ಕೂ ಅಜಗಜಾಂತರ ಸಂಬಂಧ ಇಲ್ಲ. ಸೇಮ್ ಪ್ರಾಬ್ಲಮ್ ಅಮೆರಿಕ ಫೇಸ್ ಮಾಡ್ತಾ ಇದೆ. ಓಕೆ, ಸಂಬಳದ ವಿಚಾರದಲ್ಲಿ, ಪಿಂಚಣಿ ವಿಚಾರದಲ್ಲಿ ಓವರ್ ಬ್ಲೋಟೆಡ್ ಸರ್ಕಾರಿ ನೌಕರರು, ಅಗತ್ಯಕ್ಕೆ ಇಲ್ಲದಿರುವಷ್ಟು ತಂತ್ರಜ್ಞಾನ ಬಂದಿದ್ದರೂ ಅದನ್ನು ಬಳಕೆ ಮಾಡಿ ವೆಚ್ಚವನ್ನು ಕಡಿತ ಮಾಡಿಕೊಳ್ಳದೇ ಇರುವಂಥದ್ದು, ಎಫಿಷಿಯನ್ಸಿ ಇಲ್ಲದೆ ಇರುವಂಥದ್ದು, ಹೀಗೆಲ್ಲ ಸೇಮ್ ಪ್ರಾಬ್ಲಮ್ ಅಲ್ಲೂ ಬಂದಿದೆ. ಅದಕ್ಕೆ ಇದನ್ನು ಮಾಡಿದ್ದಾರೆ. ಸೊ ಇಫ್ ನರೇಂದ್ರ ಮೋದಿ ಈಸ್ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್, ಕಂಗ್ರ್ಯಾಚುಲೇಷನ್ಸ್ ಅಂತಂದರೆ ಫ್ರೆಂಡು ಇಲ್ಲಿ ಮಾಡಬೇಕು, ಅದನ್ನು ಈ ಥರ ಬ್ರೇಕ್ ಇಲ್ಲಿ ಮಾಡಬೇಕು ಫ್ರೆಂಡ್.